ಸೊ ಮಕ್ಕಳು ನೋಡಿ ಬೊಟ್ಟಾಕಿದ್ದಾರೆ. ಹಾಕಿದ್ಮೇಲೆ ಅವರಿಗೆ ನಾವೇನಾದ್ರು ಕೊಡ್ಲೇಬೇಕು. निरोग्यो व्याख्या पर कोट करे साधु सापड़ अन्नदानम के लिए काल भैरव महापूजा में वे फैमिली के नाम आप शिक्षा बोले मन बोले. ರಾಮ ಮತ್ತು ಲಕ್ಷ್ಮಣನನ್ನ ಮಹಿರಾವಣ ಅಂತ ಹೇಳುವಂತಹ ಒಬ್ಬ ರಾಕ್ಷಸ ಅಲ್ಲ ಪಾತಾಳ ಲೋಕಕ್ಕೆ ಕದ್ದುಕೊಂಡು ಹೋಗುವಂತ ಸಂದರ್ಭ. ಕದ್ಕೊಂಡು ಹೋದಾಗ ಅಲ್ಲಿಗೆ ಯಾರಿಗೂ ಕೂಡ ಎಲ್ಲಿದ್ದಾರೆ ರಾಮ ಮತ್ತೆ ಲಕ್ಷ್ಮಣ ಅಂತ ಹೇಳುವಂಥದ್ದು ಗೊತ್ತಾಗಿರೋದಿಲ್ಲ. ಆ ಟೈಮಲ್ಲಿ ಹನುಮಂತ ಅಲ್ಲಿಗೆ ಹೋಗಿ, ಅಂದ್ರೆ ಹನುಮಂತನಿಗೆಲ್ಲ ಗೊತ್ತಾಗುತ್ತೆ, ಆ ಪಾತಾಳ ಲೋಕಕ್ಕೆ ಹೋಗಿ ಇಬ್ಬರನ್ನು ಕೂಡ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಬಂದಿರತಕ್ಕಂಥ ಜಾಗ ಇದು. ಬಂದು ಕೂರಿಸಿರುವಂಥದ್ದು ಆ ಕಡೆ ನಾವು ನೋಡಿದ್ದೇವೆ. ಅವರನ್ನು ಹುಡುಕಿಕೊಂಡು ಅಲ್ಲಿಂದ ಮಹಿರಾವಣ ಬಂದಾಗ ಹನುಮಂತ ಕಾಲಿನಿಂದ ಒದ್ದು ಆ ಮಹಿರಾವಣನನ್ನ ವಧೆ ಮಾಡಿದಂತಹ ಜಾಗವೇ ಈ ಹನುಮಾನ್ ಗಡಿ. ವೆಲ್ಕಮ್ ಬ್ಯಾಕ್ ಟು ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ನಿನ್ನೆ ನೋಡಿದ್ರಿ ಹೇಗೆ ನಾನು UPಗೆ ಬಂದೆ, ಅಂದರೆ ಉತ್ತರ ಪ್ರದೇಶಕ್ಕೆ ಬಂದೆ, ಉತ್ತರ ಪ್ರದೇಶದ ಲಕ್ನೋಗೆ ಬಂದು ಅಲ್ಲಿಯ ನೈಮಿಷಾರಣ್ಯಕ್ಕೆ ಬಂದೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನೈಮಿಷಾರಣ್ಯದಲ್ಲಿರುವಂತಹ ಒಂದು ಟೆಂಪಲ್ಗೆ ಬಂದಿದ್ದೀನಿ. ಆ ಟೆಂಪಲ್ ಅಂದರೆ ಫಸ್ಟ್ ಟೆಂಪಲ್, ನಮ್ಮ ಟೂರ್ ಸ್ಟಾರ್ಟ್ ಆಗಿರುವಂತಹ ವಿಚಾರದಲ್ಲಿ ಸಿಕ್ಕಿರುವಂಥ ಫಸ್ಟ್ ಟೆಂಪಲ್ ಇದು. ಶ್ರೀ ಬಾಲಾಜಿ ಮಂದಿರ್ ನೈಮಿಷಾರಣ್ಯ ಸೀತಾಪುರ ಅಂತ ಇಲ್ಲಿಗೆ ಹೆಸರು. ಸೊ ನೋಡಿ, ಈ ಟೆಂಪಲ್ಗೆ ಬಂದಿದ್ದೀನಿ. ಈ ಟೆಂಪಲ್ಗೆ ಬಂದು ಈ ಟೆಂಪಲ್ನ ಒಳಭಾಗಕ್ಕೆ ಹೋಗಿ ಹೇಗಿದೆ ನಮ್ಮ ಜರ್ನಿಯ ಪ್ರಪ್ರಥಮ ಟೆಂಪಲ್ ಇದು. ಸೊ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ಇವತ್ತು ನಾನು ತೋರಿಸ್ತೀನಿ. ಇವಾಗ ಬನ್ನಿ ಕಂಪ್ಲೀಟಾಗಿ ನೋಡುವ. ಕೇವಲ ಒಂದಲ್ಲ, ಈ ವಿಡಿಯೋದಲ್ಲಿ ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಕೆಲವು ದೇವಸ್ಥಾನಗಳನ್ನು ನೋಡಲಿಕ್ಕಿದೆ. ಹಸುಗಳು, ಗೋವಿಗೆ ಬಹಳಷ್ಟು ದೊಡ್ಡ ಮಹತ್ವವನ್ನು ಕೊಡ್ತಾರೆ ಈ ಕಡೆಗಳಲ್ಲಿ. ಯಾಕಂದರೆ ಇಲ್ಲಿ CM ಆಗಿರೋದು ಯಾರಂತ ಗೊತ್ತಿದೆಯಲ್ಲ, ಯೋಗಿ ಆದಿತ್ಯನಾಥ್. ಸೊ ಇದು ಜೇನು ಮತ್ತು ಮೇಲ್ಮಹಡಿ ನೋಡಿ ಹಳೆಯ ಒಂದು ವಿಚಾರಗಳಿದೆ. ಹನಿ, ಸೂಪರ್ ಹನಿ ನೋಡಿ, ಒಂದು ಬಾಟಲ್ಗೆ ಇಲ್ಲಿ 600 ರೂಪಾಯಿ ಕೊಡ್ತಾ ಇದ್ದಾರೆ. ಸೂಪರ್ ಹನಿ ಅಂತೆ, ಪ್ಯೂರ್ ನೋಡಿ 600 ರೂಪಾಯಿ ಅಂತೆ. ಇಲ್ಲಿ ಎಳ್ಳೆನೆಲ್ಲ ಜೇನು ಪ್ಯೂರ್ ಜೇನ್ 600 ರೂಪಾಯಿ. ಸೊ ಇದು ಗೊತ್ತಲ್ಲ ಯಾರು ಅಂತ. ಸೊ ಬಾಲಾಜಿ ಟೆಂಪಲ್ ಅಂತ ಬಂದಾಗ ಅಲ್ಲಿ ಇರಲೇಬೇಕು. ಸೊ ವೆಲ್ಕಮ್ ಟು ನೈಮಿಷಾರಣ್ಯದ ಬಾಲಾಜಿ ಟೆಂಪಲ್ಗೆ. ಸೊ ನಾನೀಗ ಇರುವಂಥ ಈ ಟೆಂಪಲ್ ನೈಮಿಷಾರಣ್ಯದ ಶ್ರೀ ಬಾಲಾಜಿ ಟೆಂಪಲ್ ಅಂತ ನಾನು ನಿಮಗೆ ಇವಾಗ ತೋರಿಸಿದೆ ಬರುವಾಗ. ನೋಡಿ ಬಾಲಾಜಿ ಟೆಂಪಲ್ ಹೇಗಿದೆ. ಸೊ ಇಲ್ಲಿ ವಿಶೇಷತೆ ಏನಂದರೆ, ನಮ್ಮ ಊರಿನಲ್ಲಿ, ನಮ್ಮ ಮನೆಗಳಲ್ಲಿ ಆಗಿರ್ಬೋದು, ನಮ್ಮ ದೇವಸ್ಥಾನಗಳಲ್ಲಿ ಆಗಿರ್ಬೋದು, ನಾವು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತೇವೆ. ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದರೆ ಎಷ್ಟು ಒಂದು ವಿಶೇಷತೆ, ಎಷ್ಟು ಒಳ್ಳೆಯದು ನಮಗೆ, ಮತ್ತು ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳುವುದು ನಮಗೆ ಗೊತ್ತೇ ಇದೆ. ಆದರೆ ಆ ಸತ್ಯನಾರಾಯಣ ದೇವರ ಒಂದು ಕಥೆಯನ್ನು ನಾವು ಪೂರ್ತಿಯಾಗಿ ಕೇಳಬೇಕಂತೆ ಸತ್ಯನಾರಾಯಣ ದೇವರ ಒಂದು ಪೂಜೆಯಲ್ಲಿರೋ ಸಂದರ್ಭದಲ್ಲಿ. ನೈಮಿಷಾರಣ್ಯದ ಈ ಒಂದು ಬಾಲಾಜಿ ಟೆಂಪಲ್ನಲ್ಲಿ ಆಗ್ತಾನೆ ಇರ್ತದೆ, ಇವಾಗಲೂ ಒಳಗೆ ಆಗ್ತಾ ಇದೆ. ಸೊ ಇಲ್ಲಿ ಬಂದಾಗ ನಮ್ಮ ಕಡೆಗಳು, ಅಂದರೆ ಸೌತ್ ಆಂಧ್ರದವರಾಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಅದು ತಮಿಳ್ನಾಡು ಆಗಿರ್ಬೋದು, ಸೌತ್ನವರು, ದಕ್ಷಿಣದವರು ಬಂದಾಗ ಇಲ್ಲಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷತೆ. ಸೊ ಇಲ್ಲಿಗೆ ಹಾಗಾಗಿ ಸತ್ಯನಾರಾಯಣ ದೇವರು ನಮಗೆ ಎಷ್ಟರ ಮಟ್ಟಿಗೆ ನಮಗೆ ಎಲ್ಲವನ್ನು ಕೂಡ ಕರುಣಿಸ್ತಾರೆ ಅಂತ ಹೇಳಿದಾಗ ಅದು ನಮ್ಮ ಊರಿನಲ್ಲಿ ನಾವು ಮಾಡ್ತೇವೆ. ಸೊ ಈ ಕಡೆಗೆ ಬಂದಾಗ ಇಲ್ಲಿ ಕೂಡ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಬಹುದು ಅನ್ನುವಂಥ ವಿಶೇಷತೆ ಇದೆ. ಸೊ ಅದಕ್ಕೆ ಸತ್ಯನಾರಾಯಣ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸ್ತಕ್ಕಂತಹ UPಯ ನೈಮಿಷಾರಣ್ಯದ ಟೆಂಪಲ್ ಇದು. ಇವಾಗ ನೋಡಿ ಕೇಳ್ತಾ ಇದೆ, ನೋಡಿ ಧ್ವಜಸ್ತಂಭ ಎದುರು ಭಾಗದಲ್ಲಿದೆ. ಅದೇ ಒಂದು ಆ ಒಂದು ಭಕ್ತಿ ಇದೆ ಇಲ್ಲಿ. जय श्रीमद्रमाण गोविंद सत्यनारायण भगवान की नैमिषारण्य पुण्य क्षेत्र की गोविंद. ನೋಡಿದ್ರೆ ಒಳಗೆ ಸತ್ಯನಾರಾಯಣ ದೇವರ ಪೂಜೆ ನಡೀತಾ ಇದೆ, ಎಷ್ಟು ಭಕ್ತಾಭಿಮಾನಿಗಳಿದ್ದಾರೆ ಅಂತ. ಇದು ಒಳಗಿನ ಒಂದು ಒಳ್ಳೆಯ ಒಂದು ಕ್ಷಣ ಇದು. ಸೊ ಎಲ್ರಿಗೂ ಶ್ರೀ ಬಾಲಾಜಿ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳಿಕೊಳ್ತಾ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಕೊಳ್ತಾ ಮುಂದಕ್ಕೆ ಹೋಗ್ತೀವಿ. ಸೊ ಇದು ದೇವಸ್ಥಾನದ ಒಂದು ನೋಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ದೇವರು ಎಲ್ಲ ಕಡೆಗಳಲ್ಲಿ ಒಬ್ಬರೇ ಇದ್ದಾರೆ, ಆದರೆ ಪೂಜೆ ಮಾಡ್ತಕ್ಕಂಥ ವಿಧಿವಿಧಾನಗಳೆಲ್ಲ ಬೇರೆ ಬೇರೆ ಇರ್ತದೆ. ಬಟ್ ಇಲ್ಲಿ ಅಷ್ಟು ಮಂದಿ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ಒಳಗೆ ನೋಡ್ಬೋದು.
ಪೂಜೆ ಪುರಸ್ಕಾರಗಳು ನೆರವೇರಿಸಿಕೊಳ್ತಾ ಇದ್ದಾರೆ. ಸೊ ನಾವು ಕೂಡ ಬಂದಿದ್ದೀವಿ. ಸೊ ಒಳ್ಳೇದಾಗ್ಲಿ ಎಲ್ರಿ. ಸತ್ಯನಾರಾಯಣ ದೇವರ ಪೂಜೆಯನ್ನು ನೋಡಿ ಬಂದ್ವಿ. ಸೊ ಒಳ್ಳೇದಾಗ್ಲಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಹನಿ ಜೇನು ನಮ್ಮೂರು ಹಿಡಿಯತ್ಲು ಉಂಡೆ. ಸೊ ಎಲ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿಕೊಳ್ತಾ ಈ ಬಾಲಾಜಿ ಟೆಂಪಲ್ ನಿಂದ ನಿರ್ಗಮಿಸ್ಕೊಳ್ತಾ ಇದ್ದೇವೆ. ಸೊ ಮತ್ತೆ ಮತ್ತೊಂದು ಟೆಂಪಲ್ ಹರಿಜನ, ಇನ್ನೊಂದು ಟೆಂಪಲ್ ಅಲ್ಲ ಇನ್ನು ನಾನು ಕುಡೊಂಜಿ ಟೆಂಪಲ್ ಫೈರ್ ಉಂಡು. ಗೋಮತಿ ನದಿ ಹೊರಟದೀಗ. ಎಸ್, ಇನ್ನು ನಮ್ಮ ಮುಂದಿನ ಪಯಣ ಇರುವಂತಹದ್ದು ಡೇ 1 ಅಲ್ಲಿ ಗೋಮತಿ ನದಿ. ಹೇಗಾಯ್ತು ಈ ಟೆಂಪಲ್ ಅಂತ ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ಕಾಮೆಂಟ್ ಮಾಡಿಬಿಡಿ, ಇಷ್ಟ ಆಯ್ತು ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಟೆಂಪಲ್ ಅಲ್ಲಿ ಜಾಸ್ತಿ ಜನ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಒಳಗೆ ಪೂಜೆಲಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಯ್ ಬಾಯ್ ಬಬ್ಬು ತಿವಾರಿ. ಓಕೆ, ಥ್ಯಾಂಕ್ ಯು. ನೋಡಿ ಬಬ್ಬು ತಿವಾರಿ ಅಂತ ಇವರು ಈ ಬಾಲಾಜಿ ಟೆಂಪಲ್ ಇದ್ದಾರೆ. ನಮ್ಮನ್ನ ಪ್ರೀತಿಯಿಂದ ಕರೆದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಬಬ್ಬು ತಿವಾರಿ. ಮೀಟ್ ಯು ಅಗೇನ್. ಥ್ಯಾಂಕ್ ಯು ಬ್ರದರ್ಸ್, ಬಾಯ್. ಮನೆ ಗಾಡಿ ಬಿಡುಕ ಅಂತ ಬಂದಲ್ಲ ಐತೆ. ಸೊ ಒಂದು ಎಲೆಕ್ಟ್ರಿಕ್ ಗಾಡಿ. ಭಯ आपका नाम? सचिन कुमार. सचिन कुमार. ड्राइवर हरीश कुमार. हरीश कुमार ड्राइवर है. हरीश कुमार ड्राइवर है. सचिन कुमार के साथ में ಎಸ್, ಇವಾಗ ನೈಮಿಷಾರಣ್ಯದ ಮತ್ತೊಂದು ದೇವಸ್ಥಾನ, ಮೊದಲ ದಿನದ 2ನೇ ದೇವಸ್ಥಾನ ಬಹಳ ವೇಗವಾಗಿ ಬಂದಿದ್ದೇವೆ. ಇದು ನೈಮಿಷಾರಣ್ಯದ ಶಕ್ತಿಧಾಮ ಅಂತ, ಅಂದರೆ ಶಿವಶಕ್ತಿ ದೇವಸ್ಥಾನ ಇದು. ಸೊ ಒಳಗೆ ಹೋಗುವ, ಬಹಳ ಚೆನ್ನಾಗಿದೆ, ಪೀಸ್ ಆಗಿರ್ತಕ್ಕಂತಹ ವಾತಾವರಣ ಇದೆ ಅಂತ ಹೇಳಿದ್ದಾರೆ. ಸೊ ಒಳಗೆ ಹೋಗಿ ಶಕ್ತಿಧಾಮ ಹೇಗಿದೆ ಇಲ್ಲ ನೋಡ್ಕೊಂಡು ಬರುವ. ಇದು ಆ್ಯಕ್ಚುಲಿ ಶಕ್ತಿಧಾಮದ ಒಂದು ವಿಶೇಷತೆ ತೋರಿಸ್ತೇನೆ. ಒಂದು ಸ್ಟ್ಯಾಚು ಇದೆ, ತುಂಬಾ ನಿಮಗೆ ಇಷ್ಟ ಆಗುತ್ತೆ ಮಾತ್ರ ಈ ಸ್ಟ್ಯಾಚು. ಯಾಕೆಂತ ಹೇಳಿದರೆ ಇಲ್ಲಿ ನೈಮಿಷಾರಣ್ಯಕ್ಕೆ ಬಂದಾಗ, ನೀವು UP ಬಂದಾಗ ಇಲ್ಲಿ ಒಂದು ಶಕ್ತಿಧಾಮಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಬಂದಾಗ ನಿಮಗೊಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಕ್ಕಂತಹ ಜಾಗ ಇದು ಖಂಡಿತವಾಗ್ಲೂ ಆಗಿರ್ತದೆ. ಸೊ ಐ ವಿಲ್ ಶೋ. ಯಾಕೆಂದರೆ ನೋಡಿ, ವಾಹ್, ನೋಡಿ ಶಿವಶಕ್ತಿ ದೇವಸ್ಥಾನದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಸ್ಟ್ಯಾಚು, ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ ಸ್ಟ್ಯಾಚು ಇದೆ ಒಂದು ಸುತ್ತಗಲದಲ್ಲಿ ನೋಡಿದರೆ. ಅಂದರೆ ಇದಕ್ಕೆ ಶ್ರಾವಣ ಮಾಸ ನಡೀತಾನೂ ಇದೆ. ಈ ಟೈಮಲ್ಲಿ ಎಷ್ಟು ಟೆಂಪಲ್ಗೆ ಹೋಗ್ತೀವಿ ಅಷ್ಟು ಒಳ್ಳೇದು ನಮಗೆ. ಒಳಗೋಗುವ. ಶಿವಶಕ್ತಿ ಟೆಂಪಲ್ನ ಒಳಭಾಗಕ್ಕೆ ಬಂದಾಗ ಫಸ್ಟಿಗೆ ನಮಗೆ ಇಲ್ಲಿ ಸಿಗುವಂತಹದ್ದೇ ಇಲ್ಲಿ ನೋಡಿ ನಂದಿ. ಸೊ ಈ ನಂದಿ ಜೊತೆ ಏನು ಹೇಳಿದ್ರು ಕೂಡ ಶಿವನಿಗೆ ತಲುಪ್ತದೆ ಅಂತ ಹೇಳೋದಕ್ಕೆ ಬೇಕಾಗಿ ನೋಡಿ ನಮ್ಮ ಶಿವಲಿಂಗ ಕಾಣ್ತಾ ಇದೆ. ಎಲ್ಲ ಭಕ್ತಾಭಿಮಾನಿಗಳು ಸರತಿ ಸಾಲಿನಲ್ಲಿ ಹೋಗಿ ಶಿವನ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಹಾಯ್, ಹೆಲೋ ಅಗಸ್ತ್ಯ. ಸೊ ಹಾಯ್. ಸೊ ಶಿವದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇರೋದು. ಸೊ ಓಂ ನಮಃ ಶಿವಾಯ. ಸೊ ಇದು ಶಿವನ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಸೊ ಶಿವನ ಆಶೀರ್ವಾದವನ್ನು ಪಡ್ಕೊಂಡು ಒಂದು ಪ್ರದಕ್ಷಿಣೆ ಬಂದು, ಯಾಕಂದರೆ ನಾರ್ತಲ್ಲಿ ಅಂದರೆ ಉತ್ತರದಲ್ಲಿ ಎಲ್ಲ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದೆಲ್ಲ ಜಾಸ್ತಿ. ಯಾಕಂದರೆ ಶಿವನ ಮೂಲ ಎಲ್ಲ ಇರುವಂಥದ್ದು ಇಲ್ಲೇ ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಪ್ರಸಾದದ ಸ್ವೀಕಾರ. ಶಿವನ ಆಶೀರ್ವಾದವನ್ನು ಪಡ್ಕೊಂಡ ಬಳಿಕ ನಾವಿಲ್ಲಿ ಬಂದು ಇವಾಗ ನೋಡ್ತಿರ್ತಕ್ಕಂತಹದ್ದು ದೇವಿ ಲಲಿತಾದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದೆ ನೋಡಿ. ಇದು ಶಿವನ ಪಕ್ಕದಲ್ಲೇ ಇರುವಂತಹದ್ದು. ಸೊ ಇಲ್ಲಿ ಕೂಡ ಒಂದು ಪ್ರದಕ್ಷಿಣೆಯನ್ನು ಹಾಕಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಇಲ್ಲಿ ಕೂಡ. ಹಾಗೆಯೇ ಇಲ್ಲಿ ನೋಡಿ
ಲಕ್ಷ್ಮೀನರಸಿಂಹದೇವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳೋಣ. ಪ್ರತಿಯೊಂದು ಯಾಕೆ ನಿಮಗೆ ನಾನು ತೋರಿಸಿದ್ದೇನೆ ಅಂತ ಹೇಳಿದ್ರೆ ಒಂದೇ ವಿಚಾರ, ಇಲ್ಲಿ ಸಾಕಷ್ಟು ಮಂದಿಗೆ ಬರಬೇಕು ಅಂತ ಹೇಳುವಂಥ ಆಸೆಗಳಿರ್ಬೋದು, ಸಾಕಷ್ಟು ಮಂದಿಗೆ ಬರೋದಕ್ಕೆ ಆಗೋದಿಲ್ಲ. ಹೇಗಿದಪ್ಪ ನೈಮಿಷಾರಣ್ಯದಲ್ಲಿರುವಂಥ ಟೆಂಪಲ್ಗಳೆಲ್ಲ ಹೇಗಿದೆ ಅಂತ ಹೇಳುವಂತಹ ಒಂದಷ್ಟು ಆಸೆಗಳು ನಿಮಗೆ ಇರ್ಬೋದು ಬರೋದಕ್ಕೆ ಆಗದಿರುವವರಿಗೆ. ಸೊ ಅದನ್ನು ತೋರಿಸ್ತಕ್ಕಂಥ ವಿಚಾರಕ್ಕೆ ಬೇಕಾಗಿ ಇದೆಲ್ಲವನ್ನ ಕೂಡ ನಿಮಗೆ ತೋರಿಸ್ತೇನೆ. ಸೊ ಒಳ್ಳೇದು ಮಾಡಲಿ ಎಲ್ರಿಗೂ. ಸೊ ಹಾಗೆಯೇ ಲಲಿತ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಆದ ನಂತರ ಅಲ್ಲಿ ನಾವು ಕೈ ಮುಗಿದ ಬಳಿಕ ಹೊರಭಾಗಕ್ಕೆ ಹೋಗ್ತಾ ಇದ್ದೇವೆ. ಹೇಗಿದೆ ಸ್ಟ್ಯಾಚು? ಇದು ಸುತ್ತಗಲಗಳಲ್ಲಿ ನೋಡಿದರೆ ಹಚ್ಚ ಹಸುರಿನ ಒಂದು ಸುಂದರವಾಗಿರುವಂತಹ ಜಾಗ. ಸೊ ಇಲ್ಲಿ ಲೇಡೀಸ್ಗಳೆಲ್ಲ ಚರ್ಚೆ ಮಾಡ್ತಿದ್ದಾರೆ, ಅದು ಆ ದೇವಿ ಈ ದೇವಿ ಅಂತ. ಬಟ್ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ಸ್ ಇದೆ. ಆದ್ರೂ ಕೂಡ ಒಬ್ಬೊಬ್ಬರ ಮುಖದಲ್ಲಿ ನೋಡಿ ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಬಂದ ಖುಷಿಗೋಸ್ಕರ ನೋಡ್ತಾ ಇದ್ದಾರೆ. ಅವ್ರು ಯಾವಾಗ ಬರ್ತಿದ್ದಾರೆ ಅಂತ ಇವರು ಕಾಯ್ತಾ ಇದ್ದಾರೆ. ಸೊ ಎನಿವೆ, ಏನು ನೋಡಿದ್ರು ಅಲ್ಲಿ ಒಂದೇ ಕನ್ಫ್ಯೂಷನ್ ಇರೋದು, ಎಲ್ಲ ಕಡೆಗಳಲ್ಲಿ ಹೆಸರು ಬರೆದು ಹಾಕಿದ್ದಾರೆ, ಬಟ್ ಓದೋಕೆ ಗೊತ್ತಿಲ್ಲ. ಅದೇ ಸಮಸ್ಯೆ. ಅಂದರೆ ಲ್ಯಾಂಗ್ವೇಜ್ಗಳು ಬೇರೆ ಆಗಿರೋದ್ರಿಂದ ಕಷ್ಟ ಆಗಿರೋದು ಅದೇ. ಕನ್ನಡದಲ್ಲಿ ಹಾಕಿರ್ತಾರೆ ಎಲ್ಲ ಓದ್ತಾ ಇದ್ರು, ಅವರವರೇ ದೇವರಿಗೆ ಹೆಸರು ಇಟ್ಕೊಂಡು ಬಿಟ್ಟಿದ್ದಾರೆ. ಅದೇ ಸರ್, ತೆಲುಗು ಸ್ವಲ್ಪ ಆದ್ರೂ ಗೊತ್ತಾಗುತ್ತೆ. ಹೌದು. ಸೊ ಎನಿವೆ, ಒಂದಷ್ಟು ಭಕ್ತಿ, ಒಂದಷ್ಟು ಕನ್ಫ್ಯೂಷನ್ಸ್ಗಳೊಂದಿಗೆ ಮತ್ತೆಲ್ಲ ಕೂಡ ತಿರುಗಿ ಮತ್ತೊಂದು ದೇವಸ್ಥಾನದ ಕಡೆಗೆ ತೆರಳುತ್ತಾ ಇದ್ವಿ. ಸೊ ನೈಮಿಷಾರಣ್ಯದ ಶಿವಶಕ್ತಿ ದೇವಸ್ಥಾನ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟೆಂಪಲ್ ಕಡೆಗೆ ಇವಾಗ ನೈಮಿಷಾರಣ್ಯದ ಒಂದು ಗೋಮತಿ ನದಿ ಅಂತ ಇದೆ. ಸೊ ಗೋಮತಿ ನದಿ ಹತ್ರ ಬಂದಿದ್ದೇನೆ. ಸೊ ಬಂದಾಗ ಇಲ್ಲಿ ಒಂದು ಸರೌಂಡಿಂಗ್ ನೋಡ್ಬೋದು. ಸಣ್ಣ ಸಣ್ಣ ಪುಟ್ಟ ಗೂಡಂಗಳಿಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿರ್ತಕ್ಕಂಥವರ ಸಂಖ್ಯೆ ಸಾಕಷ್ಟಿದೆ. ಸೊ ಇಲ್ಲಿ ಬಂದಾಗ ನಮ್ಮ ರಿಕ್ಷಾದಲ್ಲಿ ಆಟೋವನ್ನು ಪಾರ್ಕ್ ಮಾಡಿ ಈ ರೀತಿಯ ಮೆಟ್ಟಿಲುಗಳ ಮೂಲಕ ಹತ್ತಿ ಹೋಗಬೇಕು. ಇದು ಉತ್ತರ ಪ್ರದೇಶದ ಒಂದು ಗಂಗಾ ನದಿಯ ಉಪನದಿಗಳಲ್ಲಿ ಒಂದು ಈಗ ನಾವು ಹೋಗ್ತಿರ್ತಕ್ಕಂತಹ ಈ ಒಂದು ನದಿ ಅಂತ ಹೇಳಲಾಗ್ತಾ ಇದೆ, ಅಂದರೆ ಗೋಮತಿ ನದಿ ಅಂತ. ಸೊ ಅಲ್ಲಿ ಹೋಗುವ ಸುಮಾರು 56 ಕಿಲೋಮೀಟರ್ ಹರಿದ ನಂತರ ಜೊಮ್ಕೈ ನದಿ ಇದನ್ನು ಸಂಗಮಿಸ್ತದೆ ನೋಡಿ. ಈಗ ಬಂದಿರತಕ್ಕಂಥ ಗೋಮತಿ ನದಿ. ಇಲ್ಲಿ ಸಾಕಷ್ಟು ಮಂದಿ ಸ್ನಾನವನ್ನು ಮಾಡಿ ನಂತರ ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಳ್ತಾರೆ ಅನ್ನುವಂತಹದ್ದು ಕೂಡ ಇದೆ. ಹತ್ತಿ ಈ ಕಡೆಯಿಂದ ಇಳಿದು ಇಲ್ಲಿ ಬರಬೇಕು. ವಿಶೇಷವಾಗಿರುವಂಥ ಒಂದು ಛತ್ರ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಎಲ್ಲ ಯೋಗಿಜಿ ಆಡಳಿತ ವ್ಯವಸ್ಥೆಯಲ್ಲಿ ದೇವಸ್ಥಾನಗಳಿಗೆ ಒಂದು ವಿಶೇಷವಾಗಿರುವಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿದ್ದಾರೆ ಅಂತ ಹೇಳ್ತಕ್ಕಂತಹದ್ದು ನಮಗೆ ಖುಷಿಯ ವಿಚಾರ. ಜೊತೆಗೆ ಸಾಕಷ್ಟು ಬಿಸಿಲಿದೆ, ಒಳ್ಳೆ ಬಿಸಿಲಿದೆ. ಅಂದರೆ ಮಳೆ ಬಂದು ನಿಂತಿದೆ, ಹಾಗೆ ಒಳ್ಳೆ ಬಿಸಿಲಿದೆ. ಹೆಚ್ಚು ಕಮ್ಮಿ ಇಲ್ಲಿ ಬಿಸಿಲು ನಮ್ಮ ಊರಿನ ಬಿಸಿಲಿನ ಥರನೇ, ಏನು ಬೇರೆ ಬೇರೆ ಥರ ಅಥವಾ ಇನ್ನೇನು ಹೆವಿ ಇದೆಯಾ ಆ ಥರ ಏನಿಲ್ಲ. ಓಕೆ, ನಾರ್ಮಲಿ ಇದೆ, ಬಟ್ ಬೇವರ್ತಾ ಇದೆ ಮಾತ್ರ. ಸೊ ದೋಣಿ ವಿಹಾರ, ಸೊ ಇದಕ್ಕಿದ್ದರದೇ ಆಗಿರುವಂತಹ ಇತಿಹಾಸ, ಹಿಸ್ಟ್ರಿಗಳೆಲ್ಲನೂ ಕೂಡ ಇದೆ ನೋಡಿ. ಎಲ್ಲನೂ ಕೆಲಸ ಕಾರ್ಯಗಳು, ಕಾಮಗಾರಿಗಳೆಲ್ಲ ನಡೀತಾ ಇದೆ, ಬಹಳ ಅಚ್ಚುಕಟ್ಟಾಗಿ ಆರಾಮಾಗಿ ನಡೀತಾ ಇದೆ. ಸೊ ನಾವು ಬಂದಿರುವಂಥ ನಮ್ಮ ತಂಡ ಎಲ್ಲ ಅಲ್ಲಿ ಕೂಡ ಹೋಗಿ ಅವರು ಕೈಕಾಲು ಮುಖವನ್ನೆಲ್ಲ ತೊಳಿತಾ ಇದ್ದಾರೆ, ಒಂದಷ್ಟು ಪಾಪಗಳನ್ನೆಲ್ಲ ಕಳೆದುಕೊಳ್ಳಿ ಅಂತ ಹೇಳೋದಕ್ಕೆ ಬೇಕಾಗಿ. ಸೊ ದೋಣಿ ವಿಹಾರ ಉಂಟಾ ಅಂದು ಧೋನಿ ಇಷ್ಟು ವಿಷಯ ಇಲ್ಲಿ. ಸೊ ಇಲ್ಲಿ ಸ್ನಾನ ಮಾಡ್ತಕ್ಕಂತಹದ್ದು ವಿಶೇಷತೆ. ಯಾಕೆಂತ ಹೇಳಿದ್ರೆ ಒಂದಷ್ಟು ನಮ್ಮ ಪಾಪ ಕರ್ಮಗಳನ್ನೆಲ್ಲ ನಿರ್ಮೂಲನೆ ಮಾಡಿಕೊಳ್ಬಹುದು ಅಂತ. ಸೊ ನೋಡಿ, ಗೋಪುರಗಳ ನಿರ್ಮಾಣ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಒಂದು 100% ಶೂರ್ ಅಲ್ಲ, ಆದ್ರೂ ಕೂಡ ಹೇಗೆ ನಮ್ಮ ಗಂಗಾರತಿಗಳೆಲ್ಲ ನಡೀತದೆ ಅದೇ ರೀತಿ ಇಲ್ಲಿ ಕೂಡ ಆರತಿಗಳು ನಡಿಬೇಕು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳೆಲ್ಲ ಆಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ರೀತಿಯ ಗೋಪುರಗಳ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಸೊ ಒಂದು ಪ್ರವಾಸಿ ತಾಣ ಅಲ್ವಾ, ಅಂದರೆ ಇಲ್ಲಿ ಸಾಕಷ್ಟು 100-200 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬಹಳಷ್ಟು ಪವಿತ್ರತೆಯನ್ನು ಕಾಪಾಡಿಕೊಂಡಿರ್ತಕ್ಕಂತಹ ಒಂದು ಸ್ಥಾನಘಟ್ಟ ಇದು. ಹಾಗಿರುವಾಗ ಇಲ್ಲಿ ಪುರಾಣಗಳ ಪ್ರಕಾರ ನೋಡ್ಲಿಕ್ಕೆ ಹೋದ್ರೂ ಕೂಡ ಸಾಕಷ್ಟು ಇತಿಹಾಸಗಳು ಇಲ್ಲಿದೆ. ಸೊ ಇವಾಗೆಲ್ಲ ಕೂಡ ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಇದೆ. ಇದು ಯಾರೋ ಹೇಳ್ತಾ ಇದ್ರು UPಯಲ್ಲಿ ಅಭಿವೃದ್ಧಿ ಇಲ್ಲ ಅಂತ.
ಸೊ ಇದನ್ನು ನೋಡಿದಾಗ ಎಷ್ಟು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ, ಹೆಜ್ಜೆಯನ್ನು ಹಾಕ್ತಾ ಇದೆ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಒಂದೇ ಬಾರಿಗೆ ಕಷ್ಟ ಆದರೂ ಕೂಡ ಗೋಮತಿ ನದಿಯನ್ನು ನೋಡ್ತಕ್ಕಂತಹ ಭಾಗ್ಯ ನನಗೆ ಸಿಕ್ಕಿದೆ. ಸೊ ನಿಮಗೆ ಕೂಡ ತೋರಿಸಿದ್ದೀನಿ. ಸೊ ನೋಡಿ ಖುಷಿ ಆಯ್ತು ನಾನು ಭಾವಿಸಿಕೊಳ್ತೇನೆ. ಸೊ ಇದು ಇನ್ನೊಂದು ಸಲ ಯಾರಾದರೂ ಬರುವವರು ಇದ್ದಾಗ ಕಂಪ್ಲೀಟ್ ಆಗಿರ್ಬೋದು ಇದರ ವರ್ಕ್ ಎಲ್ಲ. ಸೊ ಗೋಮತಿ ನದಿಯಲ್ಲಿ ಇಲ್ಲಿ ಕೂಡ ಸಾಕಷ್ಟು ನಮ್ಮ ಪುರಾಣಗಳ ಪ್ರಕಾರ ಪ್ರತಿಯೊಂದು ಐತಿಹಾಸಿಕವಾಗಿರುವಂಥ ಕ್ಷಣಗಳು, ನೆನಪುಗಳು ಇಲ್ಲಿದೆ. ಸೊ ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ ಗೋಮತಿ ನದಿಯಿಂದ ನಿರ್ಗಮಿಸ್ಕೊಳ್ತಾ ಇದ್ದೇವೆ. ಸೊ ಮುಂದಿನ ಹೆಜ್ಜೆ ಎಲ್ಲಿಗೆ ಅಂತ ಮತ್ತೆ ಅಲ್ಲಿ ಹೋದ್ಮೇಲೆ ಹೇಳ್ತೇನೆ. ಸೊ ಹೋಗುವ ಗೋಮತಿ ನದಿ. ಇಷ್ಟೆಲ್ಲ ಸುತ್ತಾಗುವಾಗ ಮಧ್ಯಾಹ್ನ ಗಂಟೆ ನೋಡಿ 1 ಗಂಟೆ 3 ನಿಮಿಷ ಆಯಿತು. ಎಲ್ಲರೂ ಹಿರಿಯರಲ್ಲಿರೋ ಕಾರಣದಿಂದ ಕರೆಕ್ಟಾಗಿರೋ ಟೈಮಿಗೆ ಊಟ ಎಲ್ಲ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ. ಸೊ ಅದಕ್ಕಾಗಿಯೇ ಕಾಮಧೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ವ್ಯವಸ್ಥೆ ನೋಡಿ ಇಲ್ಲಿ ಮಾಡಿದ್ದಾರೆ. ಸೊ ನಮ್ಮ ಊರಿನವರೇ ಅಡುಗೆ ಭಟ್ರು ಬಂದು ಅಡುಗೆನೆಲ್ಲ ಮಾಡಿದ್ದಾರೆ. ಸೊ ಇವಾಗ ಏನೆಲ್ಲ ಊಟ ಇದೆ ಮಧ್ಯಾಹ್ನಕ್ಕೆ ಅಂತ ತೋರಿಸ್ತೀನಿ. ಸೊ ಯಾರು ಬಂದರೂ ಕೂಡ ಇದೇ ರೀತಿಯ ಮೆನು ಇರುತ್ತೆ. ಸೊ ಇಲ್ಲೇ ಊಟಕ್ಕೆ ಎಲ್ಲರಿಗೆ ಸೆಟ್ ಆಗೋದಿಲ್ಲ. ಹರಿಶಣ್ಣ ದಾದ ಮತ್ತೊಂಡು ಊಟಕ್ಕೆ ಫಸ್ಟಿಗೆ ನೋಡಿ ಪಲ್ಯ, ಅನಂತರ ಓಕೆ ಪಚ್ಚಡಿ, ಆಮೇಲೆ ಪಲಾವ್ ಇದೆ, ಆಮೇಲೆ ರೈಸ್ ಯಾವುದು, ವೈಟ್ ರೈಸು, ಸಾಂಬಾರು, ರಸಂ, ಮೊಸರು, ಪಾಯಸ, ಅನಂತರ ಇದು ಪಾಪಡ್, ಉಪ್ಪಿನಕಾಯಿ, ಉಪ್ಪು, ಕುಡಿಯೋದಕ್ಕೆ ನೀರು, ಇಷ್ಟೆಲ್ಲ ಸುಖಿ ಭೋಜನ ಅಲ್ಲ ಮೇಡಮ್? ಹೇಗಿದೆ ಮೇಡಮ್ ಊಟ? ಓಕೆ, ನಮ್ಮ ಊರಲ್ಲಿ ಏನೆಲ್ಲ ಊಟದ ವ್ಯವಸ್ಥೆಗಳಿದೆ ಅದನ್ನೇ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಇದು ಮಧ್ಯಾಹ್ನದ ಊಟದ ವ್ಯವಸ್ಥೆ. ಬೆಳಿಗ್ಗೆ ಏನಿತ್ತು ಅಂತ ಹೇಳಿದ್ದೇನೆ, ಚೌಚೌಬಾತ್ ಇತ್ತು, ಕಾಫಿ ಇತ್ತು. ಸೊ ನೋಡಿ ಆರಾಮಾಗಿ ಕೂತು ಊಟ ಮಾಡ್ತಾ ಇದ್ದಾರೆ. ಸೊ ಇದು ಊಟದ ವ್ಯವಸ್ಥೆ. ನಾನು ಕೂಡ ಊಟ ಮಾಡ್ತೇನೆ, ಮತ್ತೆ ಸಿಗ್ತೇನೆ. ಎಸ್ ಮಧ್ಯಾಹ್ನದ ಊಟ ಎಲ್ಲ ಆದ ನಂತರ ಇವಾಗ ನಾವು ಬಂದಿರತಕ್ಕಂತಹದ್ದು ಇದೇ ಒಂದು ಪರಿಸರದಲ್ಲಿರ್ತಕ್ಕಂಥ ಬಹಳ ಫೇಮಸ್ ಆಗಿರುವಂತಹ ಟೆಂಪಲ್ಗಳಲ್ಲಿ ಒಂದು ಹನುಮಗಡಿ ಅಂತ ಹೇಳ್ತಾರೆ. ಸೊ ಹನುಮಗಡಿಗೆ ಬಂದಿದ್ದೇವೆ. ಸೊ ನೋಡಿ ಇದು ಹನುಮಗಡಿಯ ಎಂಟ್ರೆನ್ಸ್, ಇದು ದ್ವಾರ ಇದೆ. ಸೊ ಹನುಮಗಡಿ ಅಂದರೆ ನಮಗೆ ಗೊತ್ತೇ ಇದೆ, ಅದು ಹನುಮಂತನ ಟೆಂಪಲ್ ಅಂತ ಹೇಳುವಂಥದ್ರ ಬಗ್ಗೆ ಇನ್ನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸೊ ನೋಡುವ ಹೇಗಿದೆ ಅಂತ. ಹಿಸ್ಟ್ರಿಗಳ ಬಗ್ಗೆ ಅಷ್ಟೇನು ಗೊತ್ತಿಲ್ಲ, ಆದರೂ ಕೂಡ ಇದು ಹನುಮಗಡಿಗೆ ಬಂದಾಗ ಈ ರೀತಿಯಲ್ಲಿ ಇದರ ಎಂಟ್ರೆನ್ಸ್ ಇದೆ. ಮೇಲೆ ನಮ್ಮ ಭಗವಧ್ವಜ ಹಾರತನೇ ಇದೆ. ಸೊ ಮೇಲೆ ಹೋಗುವ. UPಯ ಹನುಮಗಡಿಗೆ ಸ್ವಾಗತ. ಎಲ್ಲ ಕೇಸರಿಮಯ ವಾತಾವರಣದಲ್ಲಿ ತುಂಬಿಕೊಂಡಿದೆ ಇಲ್ಲಿ. ಬಂದಾಗ ಮೊದಲೇ ಗಣಪತಿ ದೇವರು, ಹನುಮಗಡಿ. ಓಹೋ ವಾವ್, कुटुंब परिवार कल्याण के लिए 100, 200, 500 रुपये सेवा अन्नदान के लिए सहयोग करते करें। ಹನುಮಾನ್ ಗಡಿಯ ವಿಶೇಷತೆ ಅಂತಂದು ಹೇಳಿದ್ರೆ, ಪುರಾಣಗಳ ಪ್ರಕಾರ, ಇತಿಹಾಸದ ಪ್ರಕಾರ ನಾವು ತಿಳ್ಕೊಂಡಿರುವ ಹಾಗೆ ಇಲ್ಲಿ ರಾಮ ಮತ್ತು ಲಕ್ಷ್ಮಣನನ್ನ ಮಹಿರಾವಣ ಅಂತ ಹೇಳುವಂತಹ ಒಬ್ಬ ರಾಕ್ಷಸ ಅಲ್ಲ, ಪಾತಾಳ ಲೋಕಕ್ಕೆ ಕದ್ದುಕೊಂಡು ಹೋಗುವಂತ ಸಂದರ್ಭ. ಕದ್ಕೊಂಡು ಹೋದಾಗ ಅಲ್ಲಿಗೆ ಯಾರಿಗೂ ಕೂಡ ಎಲ್ಲಿದ್ದಾರೆ ರಾಮ ಮತ್ತೆ ಲಕ್ಷ್ಮಣ ಅಂತ ಹೇಳುವಂಥದ್ದು ಗೊತ್ತಾಗಿರೋದಿಲ್ಲ. ಆ ಟೈಮಲ್ಲಿ ಹನುಮಂತ ಅಲ್ಲಿಗೆ ಹೋಗಿ, ಅಂದ್ರೆ ಹನುಮಂತನಿಗೆಲ್ಲ ಗೊತ್ತಾಗುತ್ತೆ, ಆ ಪಾತಾಳ ಲೋಕಕ್ಕೆ ಹೋಗಿ ಇಬ್ಬರನ್ನು ಕೂಡ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಬಂದಿರತಕ್ಕಂಥ ಜಾಗ ಇದು. ಬಂದು ಕೂರಿಸಿರುವಂತದ್ದು ಆ ಕಡೆ ನಾವು ನೋಡಿದ್ದೇವೆ. ಅವರನ್ನು ಹುಡುಕಿಕೊಂಡು ಅಲ್ಲಿಂದ ಮಹಿರಾವಣ ಬಂದಾಗ ಹನುಮಂತ ಕಾಲಿನಿಂದ ಒದ್ದು ಆ ಮಹಿರಾವಣನನ್ನ ವಧೆ ಮಾಡಿದಂತಹ ಜಾಗವೇ ಈ ಹನುಮಾನ್ ಗಡಿ. ಓಕೆ ಅಲ್ಲ? ಓಕೆ ಸರಿ. ಅದಕ್ಕೋಸ್ಕರ ಇದು ಬಹಳಷ್ಟು ಪವಿತ್ರವನ್ನು ಹೊಂದಿದೆ. ಸೊ ಇಲ್ಲಿ 24 ಗಂಟೆ ಕೂಡ ಒಂದು ಹೋಮ ಹವನ ನಡೀತಾನೆ ಇರ್ತದೆ. ಹೌದು, ಹೌದು. ಅಂದ್ರೆ ಸ್ವಲ್ಪ ಕೇರ್ ಮಾಡ್ಬೇಕಾಗ್ತದೆ. ಬಂದಾಗ ನೋಡ್ಕೊಳ್ಳಿ, ಬಂದು ದೇವರ ಜೊತೆ ಪ್ರಾರ್ಥನೆ ಮಾಡಿಕೊಂಡು ಆರಾಮಾಗಿ ಹೋಗಿ, ಎಲ್ಲ ನಮ್ಗೆ ಅನುಗ್ರಹ ಮಾಡ್ತಾರೆ. ಸೊ ಇಲ್ಲಿಯ ಹನುಮಾನ್ ಗಡಿಯಿಂದ ಮುಂದಕ್ಕೆ ಹೋಗುವ. ಸೊ ಇಲ್ಲಿ ಮತ್ತೆ ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ಚೆನ್ನಾಗಿರ್ತಕ್ಕಂಥ ಒಂದು ಕೆರೆ ಕೂಡ ಇದೆ. ಓಕೆ, ಹೌದು, ಸ್ಟೋರಿ ಕಂಪ್ಲೀಟ್ ಇಲ್ಲಿದೆ ನೋಡಿ, ಸ್ಟೋರಿ ಓದಿಕೊಳ್ಬಹುದು.
ಹೌದು, ಇಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ಒಂದು ಸ್ವಲ್ಪ ಒಂದು ಕೆರೆ ಇಲ್ಲಿ ನೋಡುವಂಥ ಅವಕಾಶಗಳಿದೆ ಚೆನ್ನಾಗಿ. ಸೊ ಹಾಗಿದ್ರೆ ಇಷ್ಟ ಆಯಿತು ನಾನು ಭಾವಿಸ್ಕೊಳ್ತೇನೆ ಈ ಒಂದು ಜಾಗವನ್ನು ಕೂಡ. ಇದು ಮೊದಲ ದಿನದ ಮತ್ತೊಂದು ದೇವಸ್ಥಾನವನ್ನು ತಮಗೆ ತೋರಿಸಿದ್ದು ನೋಡಿ. ಗೋಶಾಲೆ ಇದೆ ಇಲ್ಲಿ. ಸೊ ಇದು ಗೋಶಾಲೆ ಇಲ್ಲಿದ್ದು. ಆತ್ಮೀಯ ವೀಕ್ಷಕರೇ, ಉತ್ತರ ಭಾರತದ ನೈಮಿಷಾರಣ್ಯದಲ್ಲಿರುವಂತಹ ಬಹಳಷ್ಟು ಒಂದು ಪವಿತ್ರವಾಗಿರುವಂತಹ ಕ್ಷೇತ್ರ ಇದು. ಅಂದರೆ ವ್ಯಾಸಗಡಿ ಅಂತ ಇಲ್ಲಿಗೆ ಹೆಸರನ್ನು ಹೇಳ್ತಾರೆ. ಸೊ ವ್ಯಾಸಗಡಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ನೋಡಿ, ನಾವೆಲ್ಲ ಕುಳಿತು ಏನು ಈ ಮರವನ್ನು ಇವಾಗ ನೋಡ್ತಾ ಇದ್ದೇವೆ, ಈ ಒಂದು ಮರಕ್ಕೆ ಸುಮಾರು 5099 ವರ್ಷಗಳಾಗಿದೆ. ಈ ಒಂದು ಜಾಗದ ಹೆಸರು ಏನಪ್ಪ ಅಂತ ಹೇಳಿದರೆ ವ್ಯಾಸಗಡಿ ಅಂತ. ಇಲ್ಲಿಗೆ ವ್ಯಾಸಗಡಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇದೇ 5099 ವರ್ಷಗಳ ಹಿಂದಿನ ಈ ಮರದ ಇತಿಹಾಸದಲ್ಲಿ ವೇದವ್ಯಾಸರು ಇದೇ ಮರದ ಕೆಳಗೆ ಕುಳಿತು ತಾವು ಧ್ಯಾನವನ್ನು ಮಾಡಿರ್ತಕ್ಕಂತಹದ್ದು, ತನ್ನ ಶಿಷ್ಯಂದಿರಿಗೆ ಏನು ಭಗವದ್ಗೀತೆಯನ್ನು ಬೋಧಿಸಿರ್ತಕ್ಕಂತಹದ್ದು ಅನ್ನುವಂಥ ವಿಚಾರಗಳಿದೆ. ಹಾಗೆಯೇ ವೇದವ್ಯಾಸರು ಇಲ್ಲಿ ನೋಡಿ, ಇಲ್ಲೊಂದು ಕಾಣ್ತಾ ಇದೆ ನೋಡಿ, ಇದು ಈ ಜಾಗ. ಅದರ ಒಳಭಾಗದಲ್ಲಿ ಸತ್ಯನಾರಾಯಣ ದೇವರ ಕಥೆ ಇದೆ ನೋಡಿ, ಅದನ್ನು ಬರೆದಿರತಕ್ಕಂಥ ಜಾಗ. ಅಂದರೆ ಇದು ನಮ್ಮ ನೈಮಿಷಾರಣ್ಯ, ಉತ್ತರ ಭಾರತಕ್ಕೆ ಬಂದರೆ ನೈಮಿಷಾರಣ್ಯದಲ್ಲಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಯಾಕಂದರೆ ಇವತ್ತು 1-2 ವರ್ಷಗಳ ಇತಿಹಾಸ ಅಲ್ಲ, ಸುಮಾರು 5000ಕ್ಕಿಂತಲೂ ಅಧಿಕವಾಗಿರುವಂತಹ ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಕ್ಷೇತ್ರ ಇದು. ಹಾಗಾಗಿ ಬಹಳಷ್ಟು ಪಾವಿತ್ರ್ಯತೆಯನ್ನು ಹೊಂದಿರುವಂತಹ ಈ ಜಾಗದ ಒಂದಷ್ಟು ಹಿಸ್ಟ್ರಿಯನ್ನು ಹೇಳಿದ್ದೇನೆ. ಸೊ ಇದು ವ್ಯಾಸಗಡಿ. ಈ ಕಡೆಗೆ ಬಂದರೆ ನೀವು ಕೂಡ ಬರುವಂಥ ಪ್ರಯತ್ನವನ್ನು ಮಾಡಿ. ವ್ಯಾಸಗಡಿ ಸಾಕಷ್ಟು ವಿಶೇಷತೆ ಹಾಗೂ ಅತ್ಯಂತ ನಂಬಿಕೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಜಾಗ ಇದು. भगवान का भोग प्रसादम की सेवा में ಈ ರೀತಿಯ ಒಂದು ನೂಲಿದೆ ನೋಡಿ, ಇಲ್ಲಿ ಕಟ್ಟಿದ್ದಾರೆ ಮರಕ್ಕೆ. ಈ ರೀತಿ ಈ ಮರಕ್ಕೆ ಕಟ್ಟೋದ್ರಿಂದ ತಮ್ಮೆಲ್ಲ ಇಷ್ಟಾರ್ಥಗಳೆಲ್ಲ ಈಡೇರ್ತದೆ ಅಂತ ಹೇಳುವಂಥ ಒಂದು ನಂಬಿಕೆ ಇಲ್ಲಿಗಿದೆ. ಸುಮಾರು 5099 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಮರವಿದು. ಹಾಗೆಯೇ ವೇದವ್ಯಾಸರು ಈ ಮರದ ಕೆಳಗೆ ಕುಳಿತು नहीं करो अपना ಧ್ಯಾನವನ್ನು ಮಾಡ್ತಾಯಿದ್ರು. ಅದಕ್ಕಾಗಿ ಇದು ವ್ಯಾಸಗಡಿ ಅಂತೇಳಿ ಬರ್ತಿದೆ ಅಂತ ಹೇಳುವಂಥ ಮಾತಿದೆ. ಅಂಚೆ ಅವಲತ ನಮ್ಮ ಸತ್ಯನಾರಾಯಣ ದೇವರ ಕತೆ ಬರೇನ ಅವತೆ ನೋಡಿ. ಇಲ್ಲಿ ನೋಡಿ, ಸತ್ಯನಾರಾಯಣ ದೇವರ ಪೂಜೆಯನ್ನು ನಾವೇನು ಮಾಡ್ತೇವೆ, ಈ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಕ್ಕಂತಹ ವಿಚಾರದಲ್ಲಿ ಒಂದು ಕತೆ ಬರ್ತದೆ ನೋಡಿ. ಆ ಕಥೆಯನ್ನು ಇಲ್ಲೇ ವ್ಯಾಸರು ಕುಳಿತು ಬರೆದಿರತಕ್ಕಂತಹದ್ದು, ಇದರೊಳಗೆ ಕುಳಿತು ಬರೆದಿರತಕ್ಕಂಥದ್ದು ಹೇಳುವಂಥ ಒಂದು ಸತ್ಯಾಸತ್ಯತೆ. ಸೊ ಅದಕ್ಕಾಗಿ ಸತ್ಯನಾರಾಯಣ ದೇವರ ಕಥೆಯನ್ನು ಕೇಳ್ತೇವೆ. ಅದು ಆಗಿರ್ತಕ್ಕಂತಹದ್ದು, ಬರೆದಿರತಕ್ಕಂಥದ್ದು ಇಲ್ಲಿ ಇದೇ ಜಾಗದಲ್ಲಿ. ಎಸ್, ಹೇಗಾಯಿತು ವ್ಯಾಸಗಡಿಯನ್ನು ತೋರಿಸಿ ನೋಡಿದ್ರಿ. ಭಾಳಷ್ಟು ದೂರ, ನಾವು ಇರ್ತಕ್ಕಂಥ ಊರಿನಿಂದ ಭಾಳಷ್ಟು ದೂರದಲ್ಲಿದೆ. ಸೊ ನೋಡುವಂತಹ ಭಾಗ್ಯ. ಹೇಗೆ ನಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ವಾತಾವರಣ ಇಲ್ಲ ಇದ್ದರೂ ಕೂಡ ಇತಿಹಾಸಗಳು ಮಾತ್ರ ಸಾವಿರ ವರ್ಷಗಳ ಇತಿಹಾಸಗಳಿದೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ ಇಲ್ಲಿಂದ ತೆರಳ್ತಾ ಇದ್ದೇವೆ. ವ್ಯಾಸಗಡಿ ಇಲ್ಲಿ ಮಹಾಭಾರತ ಎಲ್ಲ ಅಲ್ವಾ? ಓಕೆ, ಥ್ಯಾಂಕ್ ಯು. ಬನ್ನಿ ಹೋಗೋಣ. ಎಸ್, ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. ಉತ್ತರ ಪ್ರದೇಶದ ನೈಮಿಷಾರಣ್ಯದಲ್ಲಿರುವಂಥ ಬಹಳ ಪ್ರಮುಖವಾಗಿರುವಂಥ ಮತ್ತೊಂದು ಜಾಗ ಇದು ಚಕ್ರತೀರ್ಥ ಅಂತ ಇಲ್ಲಿಗೆ ಹೆಸರು. ಚಕ್ರತೀರ್ಥ ಅಂತ ಹೇಳಿದರೆ ಇಲ್ಲಿ ಒಂದು ಕೆರೆ ಇದೆ. ಆ ಕೆರೆಯ ಆಳವನ್ನು ತಿಳಿದಿರ್ತಕ್ಕಂತಹ ವ್ಯಕ್ತಿಗಳೇ ಕಡಿಮೆ, ಅಥವಾ ವ್ಯಕ್ತಿಗಳೇ ಇಲ್ಲ. ಇಲ್ಲಿ ಇತಿಹಾಸ ಏನಪ್ಪ ಅಂತ ಹೇಳಿದರೆ, ಇಲ್ಲಿಗೆ ಹೆಸರು ಚಕ್ರತೀರ್ಥ ಅಂತ, ನೈಮಿಷಾರಣ್ಯದ ಚಕ್ರತೀರ್ಥ ಅಂತ. ನಾವು ನೈಮಿಷಾರಣ್ಯ ಅಂತ ಗೂಗಲಲ್ಲಿ ಕೊಟ್ಟರು ಕೂಡ ಫಸ್ಟಿಗೆ ಕಾಣುವಂಥ ಫೋಟೋ ಅಥವಾ ವಿಡಿಯೋ ಅದು ಇದೇ ಆಗಿರ್ತದೆ ನೋಡಿ.
ಇದೇ ವಿಡಿಯೋವನ್ನು ಇದೇ ಫೋಟೋವನ್ನು ನಾವು ಯಾವುದೇ ಗೂಗಲ್ಗಳಲ್ಲಿ ನೋಡ್ತಕ್ಕಂತಹದ್ದು ಇದನ್ನೇ. ಈ ಒಂದು ಚಕ್ರ ತೀರ್ಥದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಇಲ್ಲೆಲ್ಲರೂ ಸ್ನಾನ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಸ್ನಾನ ಮಾಡಿದರೆ ಅಷ್ಟು ಪುಣ್ಯವಿದೆ. ಅಥವಾ ಇಲ್ಲಿರ್ತಕ್ಕಂತಹ ಈ ಚಕ್ರ ತೀರ್ಥಕ್ಕೆ ಒಂದು ಸುತ್ತು, 5 ಸುತ್ತು, 7 ಸುತ್ತು, ಹೀಗೆ ಎಷ್ಟು ಸುತ್ತುಗಳನ್ನು ಬೇಕಾದರೆ ನಮಗೆ ಸುತ್ತುಕೊಳ್ಬೋದು. ಇಲ್ಲಿ ಕಾಣ್ತಕ್ಕಂತಹ ಈ ಒಂದು ಚಕ್ರ ತೀರ್ಥ ಇದೆ ನೋಡಿ, ಇಲ್ಲಿ ಒಂದು ಕೆರೆ ಥರ ಕಾಣ್ತಾ ಇದೆ ನೋಡಿ. ಇದು ಇತಿಹಾಸದ ಪ್ರಕಾರ ಏನಪ್ಪ ಅಂತ ಹೇಳಿದರೆ, ನಾನೊಂದು ಸುತ್ತು ಬಂದ್ಕೊಂಡೆ ನಿಮಗೆ ಸ್ಟೋರಿಯನ್ನು, ನನಗೆ ಗೊತ್ತಿರುವಂಥ ಒಂದು ಸ್ಟೋರಿಯನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಈ ಚಕ್ರತೀರ್ಥ ಒಂದು ಕಾಲದಲ್ಲಿ ಋಷಿ ಮುನಿಗಳು ಬ್ರಹ್ಮನ ಜೊತೆಗೆ ಒಂದು ವಿಚಾರವನ್ನು ಕೇಳ್ತಾರೆ. ಸುಮಾರು 80,000 ಋಷಿ ಮುನಿಗಳು ನಮಗೆ ಏನು ಧ್ಯಾನವನ್ನು ಮಾಡೋದಕ್ಕೆ, ತಪಸ್ಸನ್ನು ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಜಾಗವನ್ನು ನಮಗೆ ಮಾಡಿಕೊಡಬೇಕು ಅಂತ ಬ್ರಹ್ಮನ ಹತ್ರ ಋಷಿ ಮುನಿಗಳು ಕೇಳ್ತಾರೆ. ಆವಾಗ ಬ್ರಹ್ಮ ತನ್ನ ಕೈಯಲ್ಲಿದ್ದಂತಹ ಚಕ್ರವನ್ನು ತಿರುಗಿಸಿ ಬಿಟ್ಟಾಗ 3 ಲೋಕ ಸುತ್ತಿ ಬಂದು ಇದೇ ಒಂದು ಜಾಗದಲ್ಲಿ ಬಂದು ಆ ಒಂದು ಬ್ರಹ್ಮನ ಚಕ್ರ ಬಂದು ಬೀಳ್ತದೆ. ಇದು ಬಿದ್ದಿರ್ತಕ್ಕಂತಹ ಈ ಜಾಗದಲ್ಲಿ ಆಳವನ್ನು ಕಂಡಿರ್ತಕ್ಕಂಥವ್ರು ಇಲ್ಲ. ಅದಕ್ಕಾಗಿ ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಒಂದು ಜಾಗ, ಅದೆಷ್ಟೋ ಭಕ್ತಾಭಿಮಾನಿಗಳು ಬರ್ತಾರೆ, ಇಲ್ಲಿ ಪುಣ್ಯವಾದ ಸ್ನಾನವನ್ನು ಮಾಡ್ತಾರೆ. ತಮ್ಮ ಏನು ಕಷ್ಟ ನಷ್ಟ ಪಾಪಗಳಿದೆ ಅದೆಲ್ಲವನ್ನು ಕೂಡ ಕಳೆದುಕೊಂಡು ಈ ಒಂದು ಅದ್ಭುತವಾದ ಪವಿತ್ರವಾಗಿರುವಂಥ ಕ್ಷೇತ್ರದಲ್ಲಿ ಧನ್ಯರಾಗ್ತಾರೆ. ಅಂಥ ಒಂದು ಅತ್ಯಂತ ಶ್ರೇಷ್ಠತೆಯ ಸ್ಥಾನವನ್ನು ಹೊಂದಿರತಕ್ಕಂತಹ ಈ ಚಕ್ರತೀರ್ಥ ಇದು. ಸೊ ಉತ್ತರ ಪ್ರದೇಶಕ್ಕೆ ಬಂದಾಗ ಈ ಮರ ಗೊತ್ತಿದೆ ನೋಡಿ, ಎಲ್ಲ ಕೂಡ ದೈವಿಕವಾಗಿರುವಂಥ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಜಾಗ. ಉತ್ತರ ಪ್ರದೇಶಕ್ಕೆ ಬಂದಾಗ ನೈಮಿಷಾರಣ್ಯಕ್ಕೆ ಬಂದೇ ಬರ್ತಾರೆ. ನೈಮಿಷಾರಣ್ಯ ಅಂತ ನೋಡಿದಾಗ ನಮಗೆ ಕಾಣಸಿಗ್ತಕ್ಕಂತಹದ್ದು ಇದೇ ಫೋಟೋ, ಇದೇ ದೇಗುಲ. ಸೊ ಇದೇ ದೇಗುಲದಲ್ಲಿ ಒಳಗೆ ನೋಡಿ ದೇವರ ಒಂದು ಸಂಪೂರ್ಣವಾಗಿರುವಂತಹ ವಿಗ್ರಹಗಳು, ಶಿವನ ಆರಾಧನೆ, ವಿಷ್ಣುವಿನ ಆರಾಧನೆ ಎಲ್ಲನೂ ಕೂಡ ಇಲ್ಲಿ ನಡೀತಾ ಇರ್ತದೆ. ಅಂತಹ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ ಇದು. ಸೊ ಚಕ್ರತೀರ್ಥ, ನೈಮಿಷಾರಣ್ಯಕ್ಕೆ ಬಂದರೆ ಚಕ್ರತೀರ್ಥಕ್ಕೆ ಬಂದೇ ಬನ್ನಿ. ಸೊ ಇವರ ಥರ ಎಲ್ಲ ಕೂಡ ಸ್ನಾನ ಮಾಡ್ಬೋದು, ಮಾಡಿ ತೆರಳ್ಬೋದು. ಅಥವಾ ಇಲ್ಲಿರ್ತಕ್ಕಂತಹ ಈ ಒಂದು ತೀರ್ಥ ಪ್ರಸಾದವನ್ನು, ಇಲ್ಲಿರುವಂತಹ ನೀರಿದೆ ಅದು ಇವತ್ತು ನೆನ್ನೆಯದಲ್ಲ. ಮತ್ತು ಈ ಚಕ್ರದ ಒಳಭಾಗದಲ್ಲಿರುವಂಥ, ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಈ ಚಕ್ರದ ಒಳಭಾಗದಲ್ಲಿರುವಂತಹ ಈ ಒಂದು ಆಳ ಯಾರು ಕೂಡ ತಿಳಿದವರಿಲ್ಲ. ಸೊ ನಾವು ಕೂಡ ನೀರನ್ನು ಸ್ವಲ್ಪ ತಲೆಗೆಲ್ಲ ಚಿಮುಕಿಸಿ ಶುದ್ಧರಾಗೋಣ. ಸೊ ಒಳ್ಳೆಯದಾಗಲಿ. ಎನಿವೆ, ಇದು ನೈಮಿಷಾರಣ್ಯ. ಒಂದು ಸುತ್ತರ ನಾನು ಬರ್ತೇನೆ. ಸೊ ನಮ್ಮ ಜೊತೆ ಇರತಕ್ಕಂಥ ಎಲ್ಲರೂ ಕೂಡ ಬಂದಾಗಿದೆ. ಸೊ ಎನಿವೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಳ್ತಾ ಇರೋದು. ಸೊ ಇದು ನೈಮಿಷಾರಣ್ಯದ ಚಕ್ರತೀರ್ಥ ನೋಡಿ. ಇಲ್ಲೊಂದು ಚಕ್ರ ಕೂಡ ಇದೆ, ಅಂದರೆ ತೀರ್ಥ ಇದೆ. ಸೊ ಇಲ್ಲಿ ಕೂಡ ನಾವುಗಳು ಕೈಯನ್ನು ಮುಗಿಬಹುದು. ಸೊ ಅತ್ಯಂತ ಪವಿತ್ರವಾದ, ಅಲ್ಲಿ ನೋಡಿ ನೀರಿನೊಳಗೆ ಸೊ ಹೇಗಾಯಿತು ನೈಮಿಷಾರಣ್ಯ ನೋಡಿದ್ರಲ್ಲ. ಭಾಳ ದೂರದಿಂದ ಬರಬೇಕು, ನೋಡೋದೇ ಕಷ್ಟ ಅಂತ ಹೇಳಿದರೆ ನಮ್ಮ ಚಾನಲ್ ಮೂಲಕ ನೋಡಿ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ. ಭಾಳಷ್ಟು ಪವಿತ್ರವಾಗಿರುವಂಥ ಈ ಸ್ಥಳ ನೋಡಿ ಪುಣ್ಯರಾಗಿ ಎಲ್ಲರಿಂದ ಹೇಳಿಕೊಳ್ತಾ ಇಲ್ಲಿಂದ ಮತ್ತೆ ಮುಂದಿನ ಡೆಸ್ಟಿನೇಷನ್ಗೆ ತೆರಳ್ತಾ ಇದ್ದೀವಿ. ಸಿ ಯು, ಥ್ಯಾಂಕ್ ಯು, ಬಾಯ್. ವೀಕ್ಷಕರೇ, ಮತ್ತೊಂದು ಲಕ್ನೋದಲ್ಲಿರುವಂತಹ ನೈಮಿಷಾರಣ್ಯದ ಲಲಿತಾದೇವಿ ಶಕ್ತಿಪೀಠ ಅಂತ. ಸೊ ಭಾಳ ವಿಶೇಷ ಇದೆ. ಲಕ್ಷ್ಮೀ ದೇವಿಗೆ ಒಂದು ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಜಾಗ ನೋಡಿ. ಹೋಗೋಗ್ಲೇ ಲಕ್ಷ್ಮೀ ದೇವಿಗೆ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡೋದಕ್ಕೆ ಇಲ್ಲಿ ಅಂಗಡಿಗಳೇ ಇದೆ, ತೆರೆದುಕೊಂಡಿದೆ. ಸೊ ಇಲ್ಲಿ ಒಳಗೆ ಹೋಗಿದಾಗ ಲಕ್ಷ್ಮೀ ದೇವಿಗೆ ಯಾವ ರೀತಿಯಲ್ಲಿ ನೋಡಿ, ಇಲ್ಲಿ ಬಂದಾಗಲೂ ಕೂಡ ಸೊ ಮೈನ್ ಇಲ್ಲೇ ಅಂಗಡಿ ಇದೆ. ಮೈನ್ ಶಾಪ್ है, ओके, शक्तिपीठ का माइन शॉप. आपका नाम? ಶೇಖರ್. ಓಕೆ ನೋಡಿ, ಭಜನೆಗಳನ್ನ ಮಾಡ್ತಾ ಇದ್ದಾರೆ. ಚಲೋ. ಸೊ ಮಕ್ಕಳು ನೋಡಿ ಬೊಟ್ಟಾಕಿದ್ದಾರೆ. ಹಾಕಿದ್ಮೇಲೆ ಅವರಿಗೆ ನಾವೇನಾದ್ರು ಕೊಡಲೇಬೇಕು. ಸೊ ಕೊಟ್ಟಿದ್ದೀನಿ. ಒಬ್ರು ಮಕ್ಕಳಿಗೆ ಕೊಟ್ಟರೆ ಎಲ್ರಿಗೂ ಕೊಡಬೇಕಾಗುತ್ತೆ. ಸೊ ಇದು ಲಕ್ಷ್ಮೀಪೀಠ. ಹೋಮ ಹವನಗಳು ನಡೀತಾನೆ ಇರ್ತದೆ ಇಲ್ಲಿ. ಸೊ ಬಹಳ ವಿಶೇಷತೆ ಇದೆ.
ನೋಡಿ, ಬೇವಿನ ಮರ, ಕವಿವಿನ ಮರ, काल भैरव ಕಾಲಭೈರವ್ ಇದು. ಸೊ ಬಂದಾಗ ಬನ್ನಿ ಎಲ್ಲ ಕೂಡ. ಕಾಲಭೈರವ್, काल भैरव ಓ ಕಾಲಭೈರವ್, लाल भैरव ಓಕೆ. भैरवी 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 स्वामी नेम ವಿಖ್ಯಾತ್. आरोग्य निरोग्य व्याता पर पूर करे साधु सापड़ अन्न दानम के लिए काल भैरव महापूजा में वे फैमिली के नाम आप शिक्षा बोले मन बोले काल भैरव महापूजा में वरदान पाले। ಸೊ ವಿಶೇಷತೆ ಇದೆ. ಸೊ ನೋಡಿ, ಇಲ್ಲಿ ಒಂದು ಕೆರೆ ಕೂಡ ಇದೆ. ಸೊ ಇಲ್ಲಿ ಹೋದಾಗ ಒಳಭಾಗಕ್ಕೆ ಹೋಗಿ ಪೂಜೆಗಳನ್ನು ನೆರವೇರಿಸಿ ಬರಬಹುದು. ಯಾಕೆ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಂದ ಬರ್ತೇವೆ ಅಂತ ಹೇಳಿದ್ರೆ, ಈ ತಾಯಿಯ ಲಕ್ಷ್ಮೀದೇವಿಯ ಮೂಲಗಳೇ ಇಲ್ಲಿ ಆಗಿರುವ ಕಾರಣದಿಂದ. ಸೊ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಬೇಡಿಕೊಳ್ತೇನೆ. ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ, ಬೇಡಿಕೊಳ್ತಾ ಇದ್ದಾರೆ, ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. गोत्र सात बंबा सात बेटी के नाम से अपने माता पिता के नाम से कारोबार के नाम से कुछ मनोकामना पूरी होगी। आशी शक्ति महापूजा करती है अपने माता पिता के नाम से ಸೊ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಒಳಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿರುವಂಥ ಶಕ್ತಿ ಇಲ್ಲಿದೆ ಅಂತ ಹೇಳೋದ್ರ ಬಗ್ಗೆ. ಸೊ ವಿಶೇಷವಾಗಿರುವಂತಹ ಅನುಭವ ಈ ಲಕ್ಷ್ಮೀ ದೇವಿಯ ಶಕ್ತಿಪೀಠಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಆಗಿನೇ ಆಗ್ತದೆ. ಸೊ ಖಂಡಿತವಾಗಲೂ ಬಹಳಷ್ಟು ಅದ್ಭುತವಾಗಿದೆ. ನೋಡಿ, ಎಲ್ಲಿ ಬೇಕಾದರೂ ಸುತ್ತುವರಿಯಿರಿ, ಅಲ್ಲಲ್ಲಿ ದೇವರ ದರ್ಶನಗಳು ನಮಗೆ ಆಗ್ತಾ ಇರ್ತದೆ. ಸೊ ನಾನು ಹೇಳೋದು, ಗುಂಪಾಗಿ ಬರೋದಕ್ಕಿಂತಲೂ ಗುಂಪಾಗಿ ಬಂದರೂ ಒಬ್ಬೊಬ್ಬರೇ ಆಚೆ ಈಚೆ ಸುತ್ತಾಡ್ಕೊಳ್ಳಿ. ಅದರಲ್ಲಿ ಇನ್ನಷ್ಟೊಂದು ವಿಶೇಷತೆಯಾಗಿರುವಂತಹ ಅನುಭವಗಳು, ಖುಷಿ ನಿಮಗಿರ್ತದೆ. ಇದು ನೈಮಿಷಾರಣ್ಯದ ಬಹಳ ವಿಶೇಷವಾಗಿರುವಂತಹ ಜಾಗಗಳಲ್ಲಿ ಒಂದು. ಖುಷಿ ಆಯ್ತು ಅಂತ ಭಾವಿಸ್ಕೊಳ್ತಾನೆ. ನೋಡಿದ್ರಿ, ಇಲ್ಲಿ ಬಂದಾಗ ನಮಗೆ 3 ಸ್ಟಾರ್ ಹೋಟೆಲ್. ಇದು ನಮ್ಮ ರೂಮು. ಸೊ 2 ಜನ ಉಳ್ಕೊಳ್ಬೋದು. ವೈಫೈ ಇದೆ, TV ಇದೆ, ಈ ರೂಮ್ ಕೊಡ್ತಾರೆ. ರಾತ್ರಿ ಊಟದ ಸಮಯ, ಸ್ಪೆಷಲ್ ಡಿನ್ನರ್ ಅರೇಂಜ್ ಆಗಿದೆ. ಸರ್ ಹೇಗೆ ಊಟ? ಬಂದೇ ಇಲ್ಲ. ಊಟ ಹೇಗೆ? ಸೂಪರ್ ಅಂತ ಹೇಳಿದ್ದಾರೆ. ಏನೆಲ್ಲ ಇದೆ ನೋಡಿ. ಇವತ್ತು ರಾತ್ರಿಗೆ ಊಟಕ್ಕೆ ನಮ್ದು ಸ್ಪೆಷಲ್ ಆಗಿ ಚಪಾತಿ, ಹಪ್ಪಳ ಅಲ್ಲ ಅದು, ಹಪ್ಪಳ ಅಲ್ಲಿ ಚಪಾತಿ. ಸರ್ ಏನೆಲ್ಲ ಇದೆ ಹೇಳಿ? ಯಾಕೆ? ಓಕೆ, ಪಲ್ಯ, ಸೊಪ್ಪಿನ ಪಲ್ಯ, ಇದು ಪನ್ನೀರ್ ಗ್ರೇವಿ, ಇದು ಚಪಾತಿ, ವೈಟ್ ರೈಸು, ರಸಮ್, ಇದು ಮೊಸರು, ಆಮೇಲೆ ಹಪ್ಪಳ, ಫ್ರೂಟ್ ಸಲಾಡ್. ಇವರೇ ಮಾಡಿದ್ರು ನೋಡಿ. ಕನ್ನಡದವರೇ ನಮ್ಮ ಜೊತೆಗಿದ್ದಾರೆ, ಬೆಂಗಳೂರವರೇ ಭಟ್ರು. ಸೊ ಸೂಪರ್ ಅಡಿಗೆ ಮಧ್ಯಾಹ್ನ, ಚೆನ್ನಾಗಾಗಿದೆ. ಥ್ಯಾಂಕ್ ಯು. ಸೊ ಎಲ್ಲ ಕೂರಿಸಿ ಈ ರೀತಿ ರೈಟಿಂಗ್ ವೈಬ್ಸಲ್ಲಿ ರಾತ್ರಿ ಊಟ ಮಾಡಿದರೆ, ಸೊ ಇದು ನಮ್ಮ ರಾತ್ರಿ ಊಟ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ನಾವು ಅರೇಂಜ್ ಮಾಡ್ತೀವಿ. ಸ್ವಲ್ಪ ಸೈಡ್ ಬಂದು ನೋಡಿದರೆ ಲಕ್ನೋ ಸಿಟಿ ಆಗಿದೆ ನೋಡಿ. ಹೌದು, ತುಂಬ ಗಾಳಿ.
ಊಟ ಮಾಡ್ತಿದ್ದಾರೆ